ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಅನ್ಕರು 11 ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು 11 ಗಂಟೆಗೆ ಜೋಳದ ಹಿಟ್ಟಿಗೆ ಚರಡಿ ಹಿಡ್ಕೊಂಡು ತೊಗೊಂಡಿನ್ರಿ. ಜೋಳದ ಹಿಟ್ಟು ರೊಟ್ಟಿ ಮಾಡ್ರಿ ಆಯ್ತಂತ ಗೀಸಿಂದು ರೊಟ್ಟಿನ ಇದ್ದಿಲ್ಲಲ್ರಿ, ಅದ್ರ ಸಲುವಾಗಿ 2 ದಿವ್ಸ ಮಾಡಿಲ್ರಿ. ಸೋಮವಾರ ಸಲಕ್ಕೆ ಹೋಳಿಗೆ ಅದು ಮಾಡಿವ್ರಿ, ಅದ್ರ ಸಲಕ್ಕೆ ಇವತ್ತು ರೊಟ್ಟಿ ಮಾಡ್ರಿ ಆಯ್ತು ಅಂತ ಗೀಸಿಂದು ಜಗ್ಗಿನ ತೊಗೊಂಡಿನ್ರಿ. ಹಿಟ್ಟು ತೊಗೊಂಡು ಗೀಸಿಂದು ಅದಕ್ಕೆ ಜಿಗಿ ನೀರು ಕಾಸ್ಕೊಂಡು ಹಾಕ್ಯಂದು ಗೀಸಿಂದು ಆಯ್ತು ನಾದ್ಕಲತ್ತಿ ನೋಡಿ. ಇವಾಗ ಸಳಮಳ ಬರ್ಬೇಕ್ರಿ ನೀರು. ಎಷ್ಟು ನೀರು ಸಳಮಳ ಕಾಯ್ದು ಅಂದ್ರೆ ಅಷ್ಟು ಚಂದ ರೊಟ್ಟಿ ಬರ್ತಾವ್ರಿ. ಅದ್ರ ಸಲುವಾಗಿ ಸರಿಯಾಗಿ ನೀರು ಕಾದ ಮೇಲೆ ಅನ್ಕಿರು ಜಿಗಿ ಹಾಕ್ಯಂದು ಗೀಸಿಂದು ನಾದ್ಕೋಬೇಕ್ರಿ ಸರಿಯಾಗಿ. ಫಸ್ಟಿಗೆ ನಾದ್ಕಂದು ಗೀಸಿಂದು ಅದಕ್ಕೆ ನೀರು ತಣ್ಣೀರು ಹಾಕ್ಯಬೇಕು ನೋಡ್ರಿ. ಇವಾಗ ಮತ್ತು ತಣ್ಣೀರು ಹಾಕ್ಯಂಡು ಚಂದ ನಾದ್ಕೋಬೇಕ್ರಿ. ಇವಾಗ ಮತ್ತು ಸರಿಯಾಗಿ ನಾದ್ಕೊಂಡಷ್ಟು ಸರಿಯಾಗಿ ರೊಟ್ಟಿ ಚಂದ ಬರ್ತಾವ್ರಿ. ಎಷ್ಟು ಚಂದ ನಾದ್ಕೋಬೇಕ್ರಿ ಹಿಟ್ಟು. ನಾದ್ಕೊಂಡ್ಮೇಲೆ ರೊಟ್ಟಿ ಸರಿಯಾಗಿ ಮಸ್ತ್ ಬರ್ತಾವ್ರಿ ರೊಟ್ಟಿಗಳು. ನೋಡ್ರಿ ಹೆಂಗೆ ನಾದ್ಕೊಳತ್ತೆ ನೋಡ್ರಿ. ಇವಾಗ ಹಿಂಗೆ ನಾದ್ಕೋಬೇಕ್ರಿ. ಹಿಂಗೆ ನಾದ್ಕೊಂಡ್ರೆ ರೊಟ್ಟಿಗಳು ಚಂದ ಬರ್ತಾವ್ರಿ. ಇಷ್ಟು ಹಿಟ್ಟು ನಾದಿ ನೋಡ್ರಿ. ಜಗ್ಗಿ ಬಂಟಿನೇ ಸಣ್ಣದಾಗ್ಯದ, ಹಿಟ್ಟು ಜಗ್ಗಿ ನೋಡ್ರಿ. ಹಿಟ್ಟು ಮಾಡಲಿಲ್ಲ ಅಲ್ರಿ, 2 ದಿವ್ಸ ಮಾಡಿಲ್ಲ. ರೊಟ್ಟಿ ಕೇಂದ್ರ ಅದಲ್ರಿ ನಮ್ಮದು, ರೊಟ್ಟಿ ಬಿಸ್ನೆಸ್ ಮಾಡೋ ಸಲುವಾಗಿ 2 ದಿವ್ಸ ಮಾಡಲಿಲ್ರಿ. ಅದ್ರ ಸಲುವಾಗಿ ಇವಾಗ ಜಗ್ಗಿನೇ ನಾದ್ಕೊಂಡು ಗೀಸಿಂದು ಮಾಡ್ರಿ ಆಯ್ತಂತ ಹಿಟ್ಟು ನಾದ್ಕೊಳತ್ತೆ ನೋಡ್ರಿ. ಹಿಟ್ಟು 2 ದಿವ್ಸ ಅನ್ಕಿರ್ ಮಾಡಿಲ್ರಿ. 2 ದಿವ್ಸ ಅನ್ಕಿರ್ ನಡುವಿನ ಸೋಮವಾರ ಇದ್ದ ಸಲಕ್ಕೆ ಅದ್ರ ಸಲುವಾಗಿ ಸೋಮವಾರ ಇದ್ದ ಸಲಕ್ಕೆ ಹೋಳಿಗೆ ಅದು ಮಾಡೋದಲ್ರಿ. ಅದ್ರ ಸಲುವಾಗಿ ಕೆಲಸನೇ ಆಗ್ಲಲ್ರಿ. ಅದ್ರ ಸಲುವಾಗಿ 2 ದಿವ್ಸ ಮಾಡಿಲ್ರಿ. ಇವಾಗ ಮಂಗಳವಾರ ದಿವ್ಸ ಅನ್ಕಿರ್ ಮಾಡ್ರಿ ಆಯ್ತಂತ ಗೀಸಿಂದು ಇವತ್ತು ಮಾಡತ್ತೆ ನೋಡ್ರಿ. ಜಗ್ಗಿ ಬಂಡಿ ಮೇಲೆ ಜಗ್ಗಿ ಹತ್ತಂತ ಗೀಸಿಂದು ಸ್ವಲ್ಪ ಕಡೆಗೆ ಬುಟ್ಟೆಗೆ ಇಟ್ಕೊಂಡೀನಿ. ಇಟ್ಕೊಂಡು ಗೀಸಿಂದು ಸ್ವಲ್ಪ ತೊಗೊಂಡು ಗೀಸಿಂದು ಬಂಡಿ ಮೇಲೆ ಮಾಡಕ್ಲೈತಿ ನೋಡ್ರಿ. ಸ್ವಲ್ಪ ಇದು ತೊಗೊಂಡು ಗೀಸಿಂದು ಹಿಟ್ಟು ಬಡ್ಲಿ ಹಾಕಂತ ಗೀಸಿಂದು ಹಿಟ್ಟು ಜರಡಿ ಹಿಡ್ಕೊಳೈತಿ ನೋಡ್ರಿ. ಅಷ್ಟು ಇಡ್ಲಿಲ್ರಿ ನಾನು, ಸ್ವಲ್ಪ ಹಿಡಿದ್ರೆ ಆಯ್ತಂತ ಗೀಸಿಂದು ಸ್ವಲ್ಪ ಹಿಡ್ಕೊಂಡು ಗೀಸಿಂದು ಇಷ್ಟು ಹಿಡ್ಕೊಂಡು ನೋಡ್ರಿ. ಹಿಡ್ಕೊಂಡು ಗೀಸಿಂದು ಬಡ್ಲೈತಿ ನೋಡ್ರಿ. ಫಸ್ಟ್ ಕೈಯಿಲ್ಲಸಿಂದು ಪೈಪಿಲ್ನು ಮಾಡೋರಿಗೂ ಗೊತ್ತಾಗಲ್ರಿ. ಪೈಪಿಲ್ ಮಾಡೋರಿಗೂ ಬರಲ್ಲ ಅಂತನೋರು ಈ ಥರ ಮಾಡ್ಬೇಕು ನೋಡ್ರಿ. ಫಸ್ಟಿಗೆ ಒಂದು ಕೈಲಿ ಸರಿಯಾಗಿ ಅಳಲ್ಲೇ ಬಿಡ್ಬೇಕ್ರಿ. ಬಡದ್ಮೇಲೆ ಬೆಳವಣಿಗೆ ಇದ್ದವ್ರು ಬೆಳವಣಿಗೆ ತೊಗೊಂಡು ಗೀಸಿಂದು ಮಾಡ್ಬೇಕು ನೋಡ್ರಿ. ನಾ ಇದ್ರಲ್ಲೇ ಸಿಂಧಿ ಜಾಸ್ತಿ ಮಾಡ್ತೀನಲ್ರಿ. ಅವಾಗನ ಅಸಲಕ್ಕೆ ಬರ್ಲಾರ್ದರಿಗೂ ಈ ಥರ ಮಾಡ್ಕೊಳ್ರಿ. ಬರ್ಲಾರ್ದರ್ನ ಈ ಥರ ನೋಡ್ಗೇಶನ್ ಈ ಥರ ಲಟ್ಸಿರ ಆಯ್ತು ರೀ, ಸರಿಯಾಗಿ ಬರ್ತಾವ್ರಿ. ಬರ್ಲಾರ್ದಾರ ಅನ್ಕಿರಿ ಈ ಥರನೂ ಮಾಡ್ಕೊರಿ ನೀವು. ಈ ಥರ ಹಸಿಬೇಕ್ರಿ. ಬೆಳವಣಿಗಿದ್ದೇವೆ ಅಂದ್ರೆ ಬೆಳವಣಿಗೆಲಸಿಂದ ಹಸಿರಿ ಈ ಥರ ಬರ್ತಾವ್ರಿ ರೊಟ್ಟಿ ಅನ್ಕಿರ. ತಡಲಾರ್ದಂಗೆ ಮಾಡ್ಬೋದ್ರಿ ರೊಟ್ಟಿಗಳು ಅನ್ಕಿರ. ಇದು ಹಿಂಗೆ ಹೊಸ್ಕೊಂತ ಗೀಸಿಂದು ಮಾಡಿದ್ರೆ ಈಗ ನೋಡ್ರಿ. ಈಗ ಹಂಚಿನಾಗ ಹಾಕೈತಿ ನೋಡ್ರಿ. ಇವಾಗ ರೊಟ್ಟಿ ಅನ್ಕಿರ ಇಷ್ಟ ಆಯ್ತು. ಅವಾಗ ಹಂಚು ಕಾಯ್ಲಕ್ಕಂತ ಗೀಸಿಂದು ಗ್ಯಾಸ್ ಚಾಲು ಮಾಡಿ ಇಟ್ಟಿನ್ರಿ. ಹಂಚನ ಕಾಯ್ದ ನೋಡ್ರಿ. ಇವಾಗ ಈಗ ಹಾಕೈತಿ ನೋಡ್ರಿ ಹಂಚಿಗೆ. ಇದು ಹೋಳಿಗೆ ಮಾಡೋ ಹಂಚು ತೊಗೊಂಡಿನ್ರಿ ನಾನು. ರೊಟ್ಟಿ ಹಂಚು ತೊಗೊಂಡಿಲ್ರಿ. ಇದು ಹೋಳಿಗೆ ಮಾಡ್ತಾರಲ್ರಿ, ಅದ್ರ ಸಲುವಾಗಿ ಇದೇ ಹಂಚು ತೊಗೊಂಡಿನ್ರಿ ನಾನು. ಇದ್ರಲಸಿಂದೇ ನಾನು ಮಾಡ್ತೀನಿ ರೀ ರೊಟ್ಟಿ. ಇದ್ರ ಹಂಚಿನ ಮೇಲೆ ಸರಿಯಾಗಿ ಬರ್ತಾವ್ರಿ. ಹಂಚಿನ ಮೇಲೆ ಮಾಡಿದ್ರೆ ಸರಿಯಾಗಿ ನೀರು ಸರಿಯಾಗಿ ಸವರ್ಬೇಕ್ರಿ. ಬಿಟ್ಟು ಸವರ್ಬಾರ್ದ್ರಿ. ನೀರು ಎಷ್ಟು ಸರಿಯಾಗಿ ಸವರಿದ್ರೆ ಅಷ್ಟು ಚಂದ ಬರ್ತಾವ್ರಿ ರೊಟ್ಟಿಗಳು ಅನ್ಕಿರ. ನೋಡ್ರಿ ಹಂಚನ ಕಾಯ್ದ ಸರಿಯಾಗಿ ಸುಡ್ಲತ್ತ ನೋಡ್ರಿ. ಜಾಸ್ತಿ ಹೊತ್ತು ಬಿಡಬಾರ್ದ್ರಿ. ಇನ್ನೂ ಸ್ವಲ್ಪ ಹಸಿ ಆದಲಕ್ಕೆ ತಿರುವಿ ಹಾಕ್ಯಬೇಕು ನೋಡ್ರಿ. ನಾ ಹೆಂಗೆ ತಿರುವಿ ಹಾಕ್ಯಂದಿ ನೋಡ್ರಿ. ತಿರುವಿ ಹಾಕ್ಯಬೇಕು. ಫಸ್ಟಿಂದ ಅದಲ್ರಿ ರೊಟ್ಟಿ, ಅದ್ರ ಸಲುವಾಗಿ ಹಿಂಗೆ ಅನಿಸ್ತಾರೆ. ಇನ್ನೊಂದು ರೊಟ್ಟಿಗೆ ಏನು ಅನ್ಸಲ್ರಿ. ರೊಟ್ಟಿ ಚಂದ ಬಂದಾವ ನೋಡ್ರಿ. ರೊಟ್ಟಿ ಸರಿಯಾಗಿ ಬರ್ತಾವೆ ಹಂಗೆ ಮಾಡಿದ್ರೆ. ಜಾಸ್ತಿ ಉರಿ ಇಟ್ರಂದ್ರೆ ಜಾಸ್ತಿ ಹೊತ್ತವ್ರಿ. ಅಷ್ಟೇ ಮೀಡಿಯಮ್ ಸೈಜ್ ಉರಿ ಇರ್ಬೇಕ್ರಿ. ಸರಿಯಾಗಿ ಸುಡ್ತಾವ್ರಿ ರೊಟ್ಟಿಗಳು ಅನ್ಕಿರ. ಹಿಂಗೆ ತಿರುವಿ ಹಾಕ್ಯಬೇಕು ನೋಡ್ರಿ. ಇವಾಗ ಮತ್ತು ನೋಡ್ರಿ ಏನು ಸರಿಯಾಗಿ ಚಂದ ಸುಟ್ಟಾವ ನೋಡ್ರಿ.
ಸರಿಯಾಗಿ ಸುಡ್ಬೇಕು ರೀ. ಹಸಿ ಬಿಸಿದೂ ಸುಡ್ಬಾರ್ದು ರೀ. ಚಂದ ರೊಟ್ಟಿ ಅಷ್ಟು ಸುಟ್ಟೊಟ್ಟು ಮಸ್ತ್ ಬರ್ತಾವೆ ರೀ ರೊಟ್ಟಿನ. ಟೇಸ್ಟ್ ಅನಿಸ್ತವೆ ರೀ ಉಣ್ಣಾಕನು. ಈ ಕಡೆ ಒಂದು ಸರ್ತಿ ಈ ಕಡೆ ಒಂದು ಸರ್ತಿ ಇನ್ನೊಂದು ಸ್ವಲ್ಪ ಸುಟ್ಕೊತೀನಿ ರೀ ನಾನು. ಸುಟ್ಕೊಂಡ್ಮೇಲೆ ಅದನ್ನು ಅಷ್ಟು ಅದು ತೆಳಗಿನ ಸ್ವಲ್ಪ ಸುಟ್ಟಿಲ್ಲಲ್ಲ ರೀ, ಅದ್ರ ಸಲಕ್ಕನ್ನು ಇನ್ನೊಂದು ಸರ್ತಿ ತಿರುವಿ ಹಾಕ್ಯಂದಿನಿ ರೀ ನಾನು. ಸುಡ್ಲಾರ್ದ ಕಡೆಗೆ ಚಂದ ತಿರುಗಿಸಿಂದ ಸುಟ್ಕೋಬೇಕು ರೀ. ಈಗ ನೋಡಿರಿ ಎರಡು ಸರಿಯಾಗಿ ಸುಟ್ಟವು ನೋಡಿರಿ. ಎರಡು ಸೈಡು ತೆಕ್ಕೈತಿ ನೋಡಿರಿ. ಇವಾಗ ರೊಟ್ಟಿ ಸುಟ್ಟದ್ರಿ ಈಗ. ಇದೇ ಫಸ್ಟ್ ನೋಡಿರಿ ರೊಟ್ಟಿ, ಫಸ್ಟ್ನೇ ರೊಟ್ಟಿ ನೋಡಿರಿ ಇದು. ಇನ್ನೊಂದು ರೊಟ್ಟಿನ ತೋರಿಸ್ತು ನೋಡಿರಿ. ಇನ್ನೊಂದು ರೊಟ್ಟಿನ ಮಾಡೋದು ಹಿಡಿದು ಸ್ವಲ್ಪ ಸಣ್ಣದಾಗತ್ತಾನ ಬಡಿಬೇಕ್ರಿ ಒಂದೇ ಕೈಲಿ. ಬಡದ್ಮೇಲೆ ಈಗ ಅನ್ಕಿರು ಒಸಿಬೇಕು ನೋಡಿರಿ ಸ್ವಲ್ಪ ಬಡದ್ಗೇಸಿಂದ. ಫಾಸ್ಟ್ ಲಟ್ಟಿಸಿರು ಬೆಳಣಿಗೆ ತೊಗೊಂಡ್ಗೇಸಿಂದ ಲಟ್ಟಿಸ್ಬೋದು ರೀ. ದಡ ದಡ ಬಡನತ್ತವ್ರಿ ರೊಟ್ಟಿಗಳು. ಅರ್ಜೆಂಟ್ ಎಲ್ಲಿಗನ ಹೋಗೋದಿತ್ತಂದ್ರೆ ಬಡ ಬಡ ಲಟ್ಟಿಸ್ಕೋಬೋದು ರೀ ನೀವು. ಭಾಳ ಈಸಿ ಅನಿಸ್ತದೆ ರೀ ರೊಟ್ಟಿ ಬರ್ಲಾರ್ದರಿಗೆ ಈ ಥರ ಮಾಡಿರಿ ಮಸ್ತ್ ಬರ್ತವೆ ರೀ ರೊಟ್ಟಿ ನಿಮ್ಗೆ ಬರ್ಲಾರ್ದರಿಗೆ. ಬೆಳಣಿಗ್ಲಸಿನ ಒಸಿಲಕ್ಕೆ ಬರಲ್ರಿ ನಮ್ಗಂದ್ರೆ ಈ ಥರ ನೋಡ್ಗಿಸಿನ ಕಲ್ಕರಿ ಬರ್ತದೆ ರೊಟ್ಟಿ ಒಸಿಲಕ್ಕೆ. ಈಗ ನೋಡಿರಿ ರೊಟ್ಟಿನೂ ಇದನ್ನು ಬಡಿಯೋದಾಯ್ತು ರೀ. ಇವಾಗ ಹಂಚಿಗೆ ಹಾಕೈತಿ ನೋಡಿರಿ. ಹಂಚಿನ ಮೇಲೆ ಅನ್ಕಿರಿ ಇದು ಎರಡನೇ ರೊಟ್ಟಿ ನೋಡಿರಿ. ಫಸ್ಟಿಂದ ಒಂದು ಮಾಡಿನಲ್ರಿ, ಇವಾಗ ಎರಡನೇ ರೊಟ್ಟಿನ ತೋರ್ಸ್ಲೈತಿ ನೋಡಿರಿ ಇವಾಗ. ನೋಡಿರಿ ಸ್ವಲ್ಪ ಬಡಾನೆ ಕಾಯ್ದ್ರಿ ಹಂಚು. ಇವಾಗ ಫಸ್ಟಿಂದ ಇದು ಸಲಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ. ಇದು ಏನಲ್ರಿ ಫಸ್ಟ್ ಹಿಂದಡಿ ಮಾಡಿನಲ್ರಿ ರೊಟ್ಟಿ, ಎರಡನೇ ರೊಟ್ಟಿ ಅದಲ್ರಿ, ಅದ್ರ ಸಲುವಾಗಿ ಬಡಾನೆ ಕಾಯ್ದ್ರಿ ಹಂಚನು. ಚಂದ ನೀರು ಸವರೋದಂಗೆ ಸರಿಯಾಗಿ ಸವರ್ಬೇಕ್ರಿ ನೀರು. ಎಲ್ಲಿ ಸ್ವಲ್ಪನೂ ಬಿಡ್ಲಾರ್ದಂಗೆ ಚಂದ ಸವರಿಗೇಶಂದು ಈಗ ಸುಟ್ಟದ ನೋಡಿರಿ ಸರಿಯಾಗಿ. ಜಗ್ಗಿ ಎಷ್ಟೊತ್ತನೂ ಬಿಡಬಾರ್ದು ರೀ. ಎಷ್ಟೊತ್ತನ ಬಿಟ್ರೂ ಸರಿಯಾಗಿ ಅನಿಸಲ್ರಿ ರೊಟ್ಟಿ. ಸ್ವಲ್ಪ ಹಸಿ ಅದಲ್ಲಕ್ಕೆ ತಟ್ಟಗೆ ಸರಿಯಾಗಿ ಸುಟ್ಟದಲ್ಲಕ್ಕೆ ನೋಡಿರಿ ಹೆಂಗೆ ತೆಕ್ಕಲತ್ತೀನಿ. ಇವಾಗ ತೆಕ್ಕೈತಿ ನೋಡಿರಿ. ತೆಕ್ಕಂಡು ತಿರುವಿ ಹಾಕೈತಿ ನೋಡಿರಿ. ಇವಾಗ ಈ ಥರ ಬರ್ತಾವೆ ರೀ ರೊಟ್ಟಿ, ಮಸ್ತ್ ಬರ್ತಾವೆ. ಎಷ್ಟೊತ್ತನ ಬಿಟ್ರೆ ಅನ್ನಕ್ಕೆ ರೊಟ್ಟಿ ಸರಿಯಾಗಿ ಬರಲ್ರಿ. ಅದು ಇಟ್ಟು ಸವರಿ ಇಟ್ಟು ನೀರು ಹಚ್ಚಿಗೇಸಿಂದ ಬಿಟ್ರೆ ಅದು ಜಗ್ಗಿ ಬಿಕ್ಕತ್ತದ ರೀ. ರೊಟ್ಟಿಗಳ್ನು ಚಂದ ಟೇಸ್ಟ್ ಅನ್ಸಲ್ರಿ. ಬಡಾನೆ ತಿರುವಿ ಹಾಕ್ಯಬೇಕು ರೀ. ನೀರು ಹಚ್ಚಿರ್ಪೆ ತಿರುವಿ ಹಾಕ್ಯಂದ್ರೆ ಚಂದ ಬರ್ತಾವೆ ರೀ ರೊಟ್ಟಿಗಳು. ಬರ್ಲಾರ್ದರಿಗೆ ಹೇಳೋದು ನೋಡಿರಿ. ಬಂದವ್ರಿಗೆ ಏನು ಅನ್ಸಲ್ಲ, ಬರ್ಲಾರ್ದವ್ರಿಗೆ ಇರಲ್ರಿ ಅವ್ರಿಗೆ, ಬರ್ಲಾರ್ದವ್ರಿಗೆ ಅನ್ಕಿರಿ. ಅದ್ರ ಸಲುವಾಗಿ ಹೇಳ್ದಂಗೆ ರೀ. ಈ ಕಡೆ ಒಂದು ಸರ್ತಿ ಹಾಕೈತಿ ನೋಡಿರಿ. ಮತ್ತೆ ತೆಕ್ಕೈತಿ ನೋಡಿರಿ ರೊಟ್ಟಿ. ಇದು ತೆಕ್ಕಂದು ಇನ್ನೊಂದು ಸರ್ತಿ ಸುಡ್ಲಾರ್ದ ಕಡೆಗೆ ಹಾಕೈತಿ ನೋಡಿರಿ. ಇವಾಗ ಚಂದ ಉಬ್ಬುತ್ತಾವ್ರಿ. ಸುಡ್ಲಾರ್ದ ಕಡೆಗೆ ಹಾಕ್ಯಂದ್ರೆ ನೋಡಿರಿ ಹೆಂಗೆ ಉಬ್ಬುತ್ತಾವ. ಇನ್ನು ತೆಕ್ಕೈತಿ ನೋಡಿರಿ. ಇವಾಗ ಎರಡು ರೊಟ್ಟಿ ಆದ ನೋಡಿರಿ. ಅದಷ್ಟು ಇಟ್ಟು ಬಡಿಯೋದನ್ನು ಆಯ್ತು ನೋಡಿರಿ. ಆಯ್ತು ಲಾಸ್ಟಿಂದ ಇದೊಂದು ಇಟ್ಟು ರೊಟ್ಟಿ ಆಯ್ತು ನೋಡಿ. ಅದಷ್ಟು ಬಡದೆ ನೋಡಿರಿ. 1 ಗಂಟೆದಾಗ ಕಲಸ ಆಯ್ತು ನೋಡಿರಿ ಹಿಟ್ಟು. ಇದೊಂದು ಲಾಸ್ಟ್ ರೊಟ್ಟಿ ಇತ್ತು, ಅದನ್ನು ಬಡದೆ ನೋಡಿರಿ. ಬಡದ್ಮೇಲೆ ಈಗ ತೆಗ್ತೀನಿ ರೀ ಅದನ್ನು. ಇಷ್ಟು ರೊಟ್ಟಿ ಆದ ನೋಡಿರಿ. ಆದ್ಮೇಲೆ ಅನ್ಕಿರ ಇಷ್ಟು ಹುರ್ದು ಖಾರನೂ ಕುಟ್ಟಿ ಆಯ್ತಂತ ಹಸಿಮೆಣ್ಸಿನ್ಕಾಯಿ ತೊಗೊಂಡ್ಗೇಸಿಂದ ಸ್ವಲ್ಪ ಎಣ್ಣೆ ಹಾಕಿ ಆಯ್ತು ಹುರ್ಕೊಳೈತಿ ನೋಡಿರಿ ಹಂಚಿಗೆ. ಇಷ್ಟು ಕೊತ್ತಂಬರಿ ಇದ್ದಿತ್ತು ರೀ ನಂಬಳಿನೂ. ಕೊತ್ತಂಬರಿ ಹಾಕ್ಯಂಡ್ಗೇಸಿಂದ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟು ಎಣ್ಣೆ ಹಾಕಿಗೇಸಿಂದ ಚಂದ ಹುರ್ಕೋಬೇಕು ರೀ. ಹುರ್ಕೊಂಡ್ಗೇಸಿಂದ ಈಗ ತೆಕ್ಕೈತಿ ನೋಡಿರಿ. ಹುರ್ಕೊಂಡು ಆದ್ರಪೆ ಚಂದ ಹುರಿದ್ಮೇಲೆ ಅನ್ಕಿರ ಸರಿ ಎಷ್ಟು ಚಂದ ಹುರಿದ್ರೆ ಅಷ್ಟು ಚಂದ ಬರ್ತಾರೆ ರೀ ಖಾರ. ಅದ್ರ ಸಲಕ್ಕೆ ಸರಿಯಾಗಿ ಹುರ್ಕೋಬೇಕು ರೀ. ಹುರಿದ ಖಾರ ಅಂತ ಗೇಸಿಂದ ಕುಟ್ಕೊಳತ್ತೀನಿ ರೀ ಇವತ್ತು ಒಂದಿನ. ನಮ್ಮ ಅಜ್ಜಿ ಹುರಿದ ಖಾರ ಉಣ್ತೀನಿ ಅಂತ ಅಂದೇಳ್ರಿ. ಅದ್ರ ಸಲುವಾಗಿ ಅಜ್ಜಿ ಸಲುವಾಗಿ ಹುರಿದ ಖಾರ ಮಾಡ್ಲತ್ತಿ ನೋಡಿರಿ. ಈಗ ತೆಕ್ಕೈತಿ ನೋಡಿರಿ. ಆಯ್ತು ಇಷ್ಟು ಹುರ್ಕೊಂಡ್ಗೇಸಿಂದ ಗ್ಯಾಸ್ ಬಂದ್ ಮಾಡ್ಕೊಂಡೀನಿ ರೀ. ಬಂದ್ ಮಾಡ್ಕೊಂಡ್ಗೇಸಿಂದ ತೆಕ್ಕಲತ್ತಿ ನೋಡಿರಿ ಅಷ್ಟು. ತೆಕ್ಕಂದ್ಮೇಲೆ ಬೆಳ್ಳುಳ್ಳಿನೂ ಸುಲಿದಗೇಸಿಂದ ಇದಕ್ಕೆ ಹಾಕ್ಬೇಕಲ್ರಿ. ಅದ್ರ ಸಲಕ್ಕೆ ಬೆಳ್ಳುಳ್ಳಿನೂ ಸುಲ್ಕಂದೆ ರೀ. ಬೆಳ್ಳುಳ್ಳಿ ಇಷ್ಟು ಉಪ್ಪು ಹಾಕ್ಯಂಡ್ಗೇಸಿಂದ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ರೀ
ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಹಾಕಿ ಹುರ್ಕೊಂಡೀನಲ್ರಿ ಅದಕ್ಕೆ ಒಂದು 4 ಬೆಳ್ಳುಳ್ಳಿ ತೊಗೊಂಡೇನಿ ರೀ ಸುಲ್ಕಂದು ಇಷ್ಟು ಉಪ್ಪು ರೀ. ಇದು ಕಲ್ಗಲ್ದಾಗೂ ಕುಟ್ಕೋಬೋದು ರೀ. ನಾ ಇದ್ರೊಳಗೆ ಇದು ಇದ್ರೊಳಗೆ ಅನ್ಕಿರ ಹಾಕ್ಯಂದು ಗೆಸಿಂದು ತಿರ್ಕೊಳಕ್ಕೆ ನೋಡ್ರಿ ನಾನು ಖಾರ ಅನ್ಕಿರ ಹುರಿದ ಖಾರ ಅಂತ ಗೆಸಿಂದು ಇದ್ರೊಳಗೆ ಹಾಕಿಸಿಂದು ಬೆಳ್ಳುಳ್ಳಿ ಉಪ್ಪು ಎಲ್ಲೊಟ್ಟು ಹಾಕ್ಲೈತಿ ನೋಡ್ರಿ ಇದ್ರೊಳಗೆ ಹಾಕ್ಯಂದು ಗೆಸಿಂದು ತಿರ್ಕೈತಿ ನೋಡ್ರಿ ಇವಾಗ. ಅಷ್ಟೇ ಜಗ್ಗಿನೂ ಸಣ್ಣ ಆಗಿಲ್ರಿ ಯಾಕಂದ್ರೆ ಸ್ವಲ್ಪ ಜಗ್ಗಿ ದಪ್ಪನಿಲ್ರಿ, ಇಷ್ಟಾದ್ರೆ ಸಾಕ್ರಿ. ಇಷ್ಟೇ ತೆಕ್ಕೈತಿ ನೋಡಿ ಹುರಿದ ಖಾರ. ರೊಟ್ಟಿ ಉಣಂತ ಬಿಸಿ ರೊಟ್ಟಿನೂ ರೆಡಿ ಅದ ನೋಡ್ರಿ. ಇವತ್ತಿನ ಲಾಗ್ ಇಷ್ಟೇ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.